ಮೋಕ್ಷಿಕ ಅಕಾಡೆಮಿ. ಸೊ ಎಲ್ಲ ಪಿ ಜಿ ಸಿ ಟಿಯ ಒಂದು ಸೆಕೆಂಡ್ ರೌಂಡು ಯಾವಾಗ ಅಂತ ಕೇಳ್ತಾ ಇದ್ರಿ. ಸೊ ಅದನ್ನು ಕೆ ಇ ಅನೌನ್ಸ್ ಮಾಡಿದೆ ಈಗ. ಬನ್ನಿ ಆಗಿದ್ರೆ ಸೊ ಅದು ಏನಿದೆ ಅಂತ ನೋಡೋಣ. ಯಾರ್ಯಾರು ಚಾಯ್ಸ್ 2 ಹಾಗೂ ಚಾಯ್ಸ್ 3 ಕೊಟ್ಟಿದ್ದೀರಾ ಅವರೆಲ್ಲ ಏನು ಮಾಡ್ಬೋದು, ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಈ ರೌಂಡಲ್ಲಿ ಯಾವುದು ಚಾಯ್ಸ್ ಇರೋದಿಲ್ಲ. ನಿಮ್ಗೆ ಯಾವುದು ಸೆಲೆಕ್ಟ್ ಆಗುತ್ತೆ ಆ ಕಾಲೇಜ್ಗೆ ನೀವು 100% ಅಡ್ಮಿಷನ್ ಆಗಬೇಕಾಗತ್ತೆ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರ. ಚಾಯ್ಸ್ 3, ಚಾಯ್ಸ್ 4 ಫೋರ್ಫಿಟೆಡ್, ಕ್ಯಾನ್ಸಲ್ಡ್, ನ್ಯೂಲಿ ಆ್ಯಡೆಡ್. ಸೊ ಇಲ್ಲಿ ಚಾಯ್ಸ್ 4ಗೂ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಚಾಯ್ಸ್ 4 ಬರೋಲ್ಲ, ಚಾಯ್ಸ್ 2 ಹಾಗೂ ಚಾಯ್ಸ್ 3ಗೆ ಬರೋದು ಆ್ಯಕ್ಚುಲಿ ಸೀಟ್ ಮ್ಯಾಟ್ರಿಕ್ಸು ಹಾಗೂ ಶುಲ್ಕದ ವಿವರ ಅಂತ. 26 ಇವತ್ತು ಆಫ್ಟರ್ 2 PM ಅಂತ ಹೇಳಿದ್ದಾನೆ. ಬಟ್ ಇನ್ನೂ ಕೂಡ ಅಲ್ಲಿ ಅಪ್ಡೇಟ್ ಮಾಡಿಲ್ಲ. ನಾ ಬಂದ ತಕ್ಷಣ ಹೇಳ್ತೀನಿ. ಆಪ್ಷನ್ ಎಂಟ್ರಿ ಮಾಡೋದು ನಿಮಗೆ ಟೈಮ್ ಕೊಟ್ಟಿರೋದು ಇವತ್ತಿಂದನೇ ಕೊಟ್ಟಿದ್ದಾನೆ. 26th 29th ನಿಮಗೆ ಆಪ್ಷನ್ ಎಂಟ್ರಿ ಇರುತ್ತೆ. ಇವತ್ತು 4 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಅಂತ ಅವನು ಹೇಳಿದ್ದಾನೆ. ಬಟ್ ಇನ್ನೂ ಕೂಡ ಯಾವುದೇ ರೀತಿಯಂಥ ಇನ್ಫಾರ್ಮೇಷನ್ ಅಲ್ಲಿ ಕೊಟ್ಟಿಲ್ಲ. ನಾನು ಒಂದ್ಸರಿ ಚೆಕ್ ಮಾಡ್ತೀನಿ ಅಥವಾ ಒಳಗೇನಾದ್ರು ಕೊಟ್ಟಿದ್ದಾನ ಅಂತ. ಸೊ ಇಲ್ಲಿ ಯಾವುದೇ ರೀತಿಯಂಥ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ ಸದ್ಯಕ್ಕೆ. ಎಸ್, ನೀವು ನೋಡ್ಬೋದು ಜಸ್ಟ್ ವೇಳಾಪಟ್ಟಿ ಇದೆ. ಕ್ಯಾನ್ಸಲೇಷನ್ ಕೊಟ್ಟಿದ್ದಾನೆ, ಬಟ್ ಇನ್ಯಾವುದೂ ಇಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ನೈಟ್ ಕೊಡ್ತಾನೆ. ಸೊ ನಾನು ಅಗೇನ್ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಹಾಗಿದ್ರೆ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ನೀವು ಚಾಯ್ಸ್ 2 ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಸೊ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ ನಿಮಗೆ 29th ಬರುತ್ತೆ 6 PM. ಸೊ ಫೈನಲ್ ರಿಸಲ್ಟ್ ನಿಮಗೆ 30th 10 AM ಕೊಡ್ತಾನೆ. ಓಕೆ, ಸೊ ದಿಸ್ ದ ಪ್ಯಾಟರ್ನ್. ಸೊ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ಅಡ್ಮಿಷನ್ ನಿಮಗೆ 2ನೇ ತಾರೀಕು ಡಿಸೆಂಬರಿಂದ 4ನೇ ತಾರೀಕು ಡಿಸೆಂಬರ್ವರೆಗೆ ನೀವೇನು ಮಾಡ್ಬೋದು, ಪೇಮೆಂಟನ್ನು ಮಾಡಿ ಒಂದು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೋದು. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜು 5ನೇ ತಾರೀಕು ಡಿಸೆಂಬರು 5:30 ಒಳಗಡೆ ನೀವು ಅಡ್ಮಿಷನ್ನು ಆಗಬೇಕಾಗತ್ತೆ. ಯಾವ ಕಾಲೇಜ್ ಸಿಗುತ್ತೆ ಆ ಕಾಲೇಜಿಗೆ. ಫರ್ದರ್ ಇನ್ಫಾರ್ಮೇಷನ್ನು. ಎಸ್, ಮೊದಲ ಸುತ್ತಿನಲ್ಲಿ ಚಾಯ್ಸ್ 2 ಆಯ್ಕೆ ಮಾಡಿ ಶುಲ್ಕ ಪಾವತಿಸುವ ವಿದ್ಯಾರ್ಥಿಗಳು ಅವರುಗಳು ದಾಖಲಿಸಿದ ಮೇಲ್ಪಟ್ಟ ಆದ್ಯತೆಗಳನ್ನು ಹೈಯರ್ ಆರ್ಡರ್ ಆಪ್ಷನ್ನು ಬದಲಾಯಿಸಬಹುದು ಅಥವಾ ತೆಗೆದುಹಾಕಬಹುದು. ಹೊಸದಾಗಿ ಆಪ್ಷನ್ಗಳನ್ನು ಸೇರಿಸಬಹುದು. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಪ್ರತಿ ಸಲ ಇದೇ ಮಾಡೋದವರು ಕೆ ಇ ಅವರು. ಫಸ್ಟ್ ಆಗಲ್ಲ ಅಂತಾರೆ, ಆಮೇಲೆ ಮಾಡಿಬಿಡ್ತಾರೆ ಇಲ್ಲಿ. ಸೊ ಹೊಸದಾಗಿ ಆಪ್ಷನ್ಗಳನ್ನು ಸೇರಿಸಬಹುದು. ಆದರೆ ಸೀಟುಗಳ ಲಭ್ಯತೆ ಆಧಾರದ ಮೇರೆಗೆ ಸೀಟು ಹಂಚಿಕೆ ಆಗುತ್ತದೆ. ಅಭ್ಯರ್ಥಿಗಳ ತಮ್ಮ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ ಅಂತ ಹೇಳಿದ್ದಾನೆ. ಸೊ ನೀವು ಆ್ಯಡನ್ನು ಕೂಡ ಮಾಡ್ಬೋದು ಅಂತ ಹೇಳಿದ್ದಾನೆ. ಹಾಗಾಗಿ ಚಾಯ್ಸ್ 2 ಕೊಟ್ಟಿದ್ದಾರೆ. ಯು ಕ್ಯಾನ್ ಆ್ಯಡ್ ದ ಕಾಲೇಜಸ್, ಬಟ್ ಡಿಪೆಂಡ್ ಆನ್ ದ ಕಾಲೇಜ್. ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಳ್ಳಿ. ಆ ಕಾಲೇಜಲ್ಲಿ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಜನರಲ್ ಮೆರಿಟಲ್ಲಿ ಅಥವಾ ನಿಮ್ಮ ಕ್ಯಾಟಗರಿಯಲ್ಲಿ ಸೀಟ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವೇನು ಮಾಡಬೇಕಾಗತ್ತೆ, ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ. ಸುಮ್ಮನೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಮೊದಲ ಸುತ್ತಿನಲ್ಲಿ ಚಾಯ್ಸ್ 3 ಮಾಡಿರುವ ಅಭ್ಯರ್ಥಿಗಳು ಅವರುಗಳು ದಾಖಲಿಸುವ ಆದ್ಯತೆಗಳನ್ನು ಬದಲಾಯಿಸಬಹುದು ಅಥವಾ ತೆಗೆದುಹಾಕಬಹುದು. ಹೊಸದಾಗಿ ಆಪ್ಷನ್ಗಳನ್ನು ಸೇರಿಸಬಹುದು. ಆದರೆ ಸೀಟುಗಳ ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾನೆ. ಓಕೆ, ಸೊ ಫಸ್ಟು ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ನೀವೇನು ಮಾಡಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗತ್ತೆ. ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿಯಲ್ಲಿ ಅಥವಾ ಜನರಲ್ ಮೆರಿಟ್ ಸೀಟ್ ಇದೆಯಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡಿ. ಹಾಗೆ ಮಾಡಬೇಡಿ. ಸೊ ಇಲ್ಲಿ ಮೇಲ್ಗಡೆ ಆ್ಯಕ್ಚುಲಿ ಇಲ್ಲಿ ಚಾಯ್ಸ್ 4 ಕೊಟ್ಟಿದ್ದಾನೆ ಆ್ಯಕ್ಚುಲಿ. ಸೊ ನಾನು ಚಾಯ್ಸ್ 3 ಹಾಗೂ ಚಾಯ್ಸ್ 4, ಚಾಯ್ಸ್ 2, ಚಾಯ್ಸ್ 3 ಅಂತ ಹೇಳಿದೆ. ಚಾಯ್ಸ್ 2 ಇದು ಬರೋಲ್ಲ. ಯಾಕಂದರೆ ಅವ್ರಿಗೆ ಬರೀ ಏನು ಮಾಡ್ಬೋದು, ಆಪ್ಷನ್ ಎಂಟ್ರಿನ ಮಾಡ್ಬೋದು ಅಷ್ಟೇ. ಅವ್ರಿಗೆ ಪೇಮೆಂಟನ್ನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಸಪೋಸ್ ಈಗ ನೀವು 69,000 ಪೇ ಮಾಡಿದ್ದೀರಾ, ನಿಮಗೆ ಗೌರ್ಮೆಂಟ್ ಕಾಲೇಜು ಅಥವಾ ಯೂನಿವರ್ಸಿಟಿ ಕಾಲೇಜ್ 32,000 ಬರುತ್ತೆ. ಸರ್ ನನಗೆ ಉಳಿದ ಒಂದು 37,000 ರೀಫಂಡ್ ಆಗುತ್ತೆ ಸರ್. ರೀಫಂಡ್ ಆಟೋಮೆಟಿಕಲಿ ಆಗುತ್ತೆ. ನಿಮಗೆ ಯಾರು ಕೂಡ ವರಿ ಮಾಡ್ಕೋಬೇಡಿ. ಓಕೆ, ಸೊ ರೀಫಂಡ್ಗೆ ಅಗೇನ್ ಅವನು ನಿಮಗೆ ಒಂದು ಚಾನ್ಸನ್ನು ಕೊಡ್ತಾನೆ. ಅಥವಾ ನೀವು 32 ಫಸ್ಟ್ ಪೇ ಮಾಡಿರ್ತೀರಾ, ಈಗ 69,000 ಇರೋ ಕಾಲೇಜ್ ಸಿಗುತ್ತೆ. ನೀವು ಅವಾಗ ಏನು ಮಾಡಬೇಕಾಗುತ್ತೆ, ಡಿಫ್ರೆನ್ಸ್ ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಅದನ್ನು ಅವನು ಸರಿಯಾಗಿ ಇಲ್ಲಿ ಕೊಟ್ಟಿಲ್ಲ. ಸೊ ನೀವು ಅದು ಆಪ್ಷನ್ ಎಂಟ್ರಿ ಮಾಡಿದಾಗ ಬರುತ್ತೆ, ಅಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಯು ಶುಡ್ ಪೇಡ್ ಅಂತ ಬರುತ್ತೆ. ನೀವು ಈಗ 32,000 ಪೇ ಮಾಡಿರ್ತೀರಾ. ಸೊ ಇನ್ ಕೇಸ್ 69,000 ಇರೋ ಕಾಲೇಜ್ ಸಿಕ್ಕಿದ್ರೆ ನಿಮಗೆ
ಬ್ಯಾಲೆನ್ಸ್ ಅಮೌಂಟ್ 37,000 ಮಾಡಿದ್ಮೇಲೆ ನಿಮ್ಗೇನು ಬರುತ್ತೆ, ಅಡ್ಮಿಷನ್ ಆರ್ಡರು ಬರುತ್ತೆ. ಓಕೆ, ಸೊ ನೋಡೋಣ ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಅಂತ. ಬಿಟ್ಟ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಸ್ಟೂಡೆಂಟ್. ಥ್ಯಾಂಕ್ ಯು.